ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಸ್ವಂತ ಪಾಪಕ್ಕಾಗಿ ಮತ್ತು ಇತರರ ಪಾಪಕ್ಕಾಗಿ ದುಃಖಿಸಿರಿ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 4 ನಾವು ನೋಡುವುದಾದರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಆದರಣೆಯನ್ನು ಹೊಂದುವರು. ಇಲ್ಲಿ ಸಮಾಧಾನವೆಂದು ಉಲ್ಲೇಖಿಸಿರುವಂಥ ಆ ಪದದ ಮೂಲಾರ್ಥಕ್ಕೆ ನಾವು ಹೋಗುವುದಾದರೆ ಬಲಪಡಿಸುವಿಕೆ, ಕಂಫರ್ಟ್, ಬಲಪಡಿಸುವಿಕೆ. ಈ ಪದದಲ್ಲಿ FORT, ಫೋರ್ಟ್ ಎಂದರೆ ಸೈನಿಕರಿಂದ ಕಾಯಲಾಗುವ ಭದ್ರವಾದಂಥ ಒಂದು ಸ್ಥಳ, ಕೋಟೆ, ಬಲಿಷ್ಠವಾದದ್ದು. ಅಂದರೆ ದುಃಖಿಸುವವರು ಧನ್ಯರು, ಅವರು ಬಲಗೊಳ್ಳುವರು. ಅವರು ಬಲಗೊಳ್ಳುವರು. ದುಃಖಿಸುವವರು ಧನ್ಯರು, ಅವರು ಬಲಗೊಳ್ಳುವರು. ಫಲವನ್ನು ಹೊಂದುವವರಾಗಿದ್ದಾರೆ. ದುಃಖಿಸುವವರು ಫಲವನ್ನು ಹೊಂದುವವರಾಗಿದ್ದಾರೆ. ಪ್ರಿಯರೇ, ಅಂದರೆ ಲೋಕದ ಜನರ ಹಲವಾರು ಸಂಗತಿಗಳಿಗಾಗಿ ದುಃಖಿಸುವಂಥವರು, ಸ್ವಂತದ್ದನ್ನು ಕಳೆದುಕೊಂಡು ಶೋಕಿಸುವಂಥವರು, ತಮ್ಮ ಪ್ರೀತಿ ಪಾತ್ರರನ್ನು, ತಮ್ಮ ಘನತೆಯನ್ನು, ತಮ್ಮ ಸ್ಥಾನಮಾನವನ್ನು, ತಮ್ಮ ನೌಕರಿಯನ್ನು ಇತ್ಯಾದಿಗಳನ್ನು ಕಳೆದುಕೊಂಡಿದ್ದಕ್ಕಾಗಿ ದುಃಖಿಸುತ್ತಾರೆ. ಆದರೆ ಯೇಸು ಅಂತಹ ದುಃಖದ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಗಮನಿಸಿ, ಇದು ಭಾಳ ಮುಖ್ಯವಾಗಿ ಗಮನಕ್ಕೆ ಇಟ್ಟುಕೊಳ್ಳಬೇಕು ನಾವು. ಆದರೆ ಇಲ್ಲಿ ಯೇಸು ಮಾತನಾಡ್ತಾರಂತಕ್ಕದ್ದು ಯಾರಪ್ಪ ಅಂತಂದರೆ, ದುಃಖಿಸುವುದು ಅಂದರೆ ಯಾರು ನನ್ನನ್ನು ನೋಯಿಸುವುದಕ್ಕಾಗಿ, ನನ್ನ ಸ್ವಂತ ದುಃಖಗಳಿಗಾಗಿ ಅಳುವುದು ಅಲ್ಲ. ಯೇಸು ತನ್ನ ಸ್ವಂತ ದುಃಖಗಳಿಗಾಗಿ ಎಂದಿಗೂ ಅಳಲಿಲ್ಲ. ಆತನು ಇತರರಿಗಾಗಿ ಅತ್ತನು. ಆತನು ಇತರರಿಗಾಗಿ ಅತ್ತನು. ಅದನ್ನು ನಾವು ಲೂಕ ಪತ್ರಿಕೆ 19ನೇ ಅಧ್ಯಾಯ 41 ನಾವು ನೋಡುವುದಾದರೆ, ಕರ್ತನು ಯೆರೂಸಲೇಮಿಗಾಗಿ ಅತ್ತನು. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 35 ನಾವು ನೋಡುವುದಾದರೆ, ಲಾಜರನ ಸಮಾಧಿ ಬಳಿಯಲ್ಲಿ ಅತ್ತನು. ಜನರು ಮಾಡಿದ ದೌರ್ಜನ್ಯಕ್ಕಾಗಿ ಆತನು ಒಂದು ಸಾರಿಯೂ ಸಹ ಅಳಲಿಲ್ಲ. ಅವರು ತನ್ನನ್ನು ದೆವ್ವವೆಂದು ಕರೆದಾಗ, ತನ್ನ ಮುಖದ ಮೇಲೆ ಉಗುಳಿದಾಗ ಆತನು ತನಗೋಸ್ಕರ ಎಂದು ಅಳಲಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಗ್ರಹಿಸಬೇಕಾಗಿದೆ. ಲೂಕಾ ಪತ್ರಿಕೆ 23ನೇ ಅಧ್ಯಾಯ 27 ನಾವು ನೋಡ್ತೇವೆ, ಕೊರಡೆಯನ್ನು ಹೊಡೆಸಿಕೊಂಡಾಗ ಆತನು ತಲೆಯ ಮೇಲಿನಿಂದ ಹಾಗೂ ಬೆನ್ನಿನ ಗಾಯಗಳಿಂದ ರಕ್ತವು ಹರಿಯುತ್ತಿದ್ದರು. ಆತನು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಿದ್ದದ್ದನ್ನು ನೋಡಿದ ಕೆಲವು ಸ್ತ್ರೀಯರು ಜೋರಾಗಿ ಗೋಳಾಡ್ತಾ ಇದ್ದರು. ಅವನು ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇರಿಸಿಕೊಂಡು ಅಮಾರ್ಗವಾಗಿ ನಡೆಯುತ್ತಿದ್ದನು. ಯೇಸು ಅವರ ಕಡೆಗೆ ತಿರುಗಿ ಅವರಿಗೆ ಏನು ಹೇಳಿದನೆಂದರೆ, ನಿಮಗೆ ತಿಳಿದಿದೆಯೇ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನನಗೆ ಪರವಾಗಿಲ್ಲ. ಹೌದು, ನನ್ನ ಬೆನ್ನು ಅರಿದಿದೆ, ತಲೆಯ ಮೇಲೆ ಮುಳ್ಳಿನ ಕಿರೀಟವಿದೆ, ನಾನು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡಿದ್ದೇನೆ, ಆದರೆ ನಾನು ಚೆನ್ನಾಗಿದ್ದೇನೆ. ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ಕೊಲ್ಲಲ್ಪಡ್ತೇನೆ. ಅವೆಲ್ಲವೂ ಪರವಾಗಿಲ್ಲ, ಏಕೆಂದರೆ ನಾನು ದೇವರ ಚಿತ್ತದ ಕೇಂದ್ರದಲ್ಲಿದ್ದೇನೆ. ನಾನೆಲ್ಲಿದ್ದೇನೆ? ದೇವರ ಚಿತ್ತದ ಕೇಂದ್ರದಲ್ಲಿದ್ದೇನೆ ಎಂಬುದಾಗಿ ಕರ್ತನು ಹೇಳಿದ್ದನ್ನು ನೀವು ಮರೆತು ಬಿಟ್ಟಿದ್ದೀರಾ? ನೀವು ಇಂತಹ ಅತಿಯಾದ ಸಂಕಟ ಸಮಯದಲ್ಲಿ ಇದೋ ಮನೋಭಾವವನ್ನು ಇರಿಸಿಕೊಳ್ಳಬಲ್ಲಿರಾ? ನನಗೋಸ್ಕರ ಅಳಬೇಡಿರಿ, ಇದೆಲ್ಲವೂ ನನಗೆ ಪರವಾಗಿಲ್ಲ. ಆದರೆ ನೀವು ಅಳುವುದಾದರೆ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಅವರ ಆತ್ಮಿಕ ಪರಿಸ್ಥಿತಿಯನ್ನು ನೋಡಿರಿ. ಅವರು ಫರಿಸಾಯರು ಆಡಂಬರದ ನಿಲುವಂಗಿಗಳನ್ನು ಧರಿಸಿಕೊಂಡು ಬಹಳ ಭವ್ಯವಾಗಿ ಕಾಣಿಸ್ತಾರೆ. ಆದರೆ ಅವರ ಆತ್ಮಿಕ ಸ್ಥಿತಿಯನ್ನು ಗಮನಿಸಿರಿ. ಕ್ರಿಸ್ತನು ಹಿಂದಿರುಗಿ ಬರುವ ದಿನಗಳಲ್ಲಿ ಅವರ ಬೆಟ್ಟಗಳನ್ನು ನೋಡಿರಿ. ಲೂಕಾ ಪತ್ರಿಕೆ 23:30 ನಾವು ನೋಡ್ತೇವೆ, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ. ಯೇಸು ಮನೋಭಾವ, ಯೇಸು ಯಥಾರ್ಥವಾಗಿ ಜೀವಿಸಿದನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಅಪ್ಪಿಸಿಕೊಡ್ತೇನೆ ಸ್ವಾಮಿ.
ಒಪ್ಪಿಸಿಕೊಡ್ತೇನೆ ದೇವರೇ. ಈ ದೇಹದಲ್ಲಿರ್ತಕ್ಕಂಥ ಸಮಸ್ತವನ್ನು ಒಪ್ಪಿಸಿಕೊಡ್ತೇನೆ ದೇವರೇ. ನಿಮ್ಮ ರಕ್ತ ಚೆಲ್ಲಲ್ಪಡಲಿನಪ್ಪ ಏಸಪ್ಪ. ವಿಶೇಷವಾಗಿ ಸ್ವಾಮಿ, ವಿಶೇಷವಾಗಿ ದೇವರೇ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ, ಗಂಡ ಹೆಂಡತಿಗಾಗಿ ಪ್ರಾರ್ಥಿಸ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ, ಸಭೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಭೆಗಳಿಗೆ ಬರುವವರು ಯಾರ್ಯಾರು ಹಿಂದೆ ಸರಿದು ಹೋಗಿದ್ದಾರೋ ಅವರ ಹೃದಯಗಳಲ್ಲಿ ನೀವು ಮಾತನಾಡಿ ಸ್ವಾಮಿ. ಸಹಾಯ ಮಾಡಪ್ಪ, ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.